ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರಾಜಕೀಯದಲ್ಲಿ ಸೋಲು ಅಂತ್ಯವಲ್ಲ, ಅದು ಹೊಸ ಆರಂಭ. ಈ ಮಾತನ್ನು ತಮ್ಮ ಬದುಕಿನ ಮೂಲಕ ಸಾಬೀತುಪಡಿಸಿದ ನಾಯಕರು ಹುನಗುಂದ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕದ ಕೈಮಗ್ಗ, ಜವಳಿ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾದ ವಿಜಯಾನಂದ ಕಾಶಪ್ಪನವರ್. 1972ರ ಜುಲೈ 1ರಂದು ಜನಿಸಿದ ವಿಜಯಾನಂದ ಕಾಶಪ್ಪನವರು ರಾಜಕೀಯ ಹಿನ್ನೆಲೆಯ ಕುಟುಂಬದಲ್ಲಿ ಬೆಳೆದವರು. ಅವರ ತಂದೆ ಶಿವಶಂಕರಪ್ಪ ಕಾಶಪ್ಪನವರ್ ಹುನಗುಂದ ಕ್ಷೇತ್ರದ ಜನಪ್ರಿಯ ಶಾಸಕ ಹಾಗೂ ಸಚಿವರಾಗಿದ್ದವರು. ಆದರೆ ವಿಜಯಾನಂದ ಕಾಶಪ್ಪನವರು ತಮ್ಮದೇ ಆದ ಕಾರ್ಯಶೈಲಿ, ಜನಸಂಪರ್ಕ ಮತ್ತು ಜನಸೇವೆಯ ಮೂಲಕ ವಿಭಿನ್ನ ಗುರುತನ್ನು ಕಟ್ಟಿಕೊಂಡವರು. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿದ ಅವರು ಸೋಲನ್ನು ಅನುಭವಿಸಿದರು. ಅವರ ಪರಿಶ್ರಮಕ್ಕೆ ಫಲವಾಗಿ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 2018ರಲ್ಲಿ ಮತ್ತೆ ಸೋಲು ಎದುರಾದರೂ ಅವರು ರಾಜಕೀಯದಿಂದ ಹಿಂದೆ ಸರಿಯಲಿಲ್ಲ. ಈ ಹೋರಾಟಕ್ಕೆ 2023ರ ಚುನಾವಣೆಯಲ್ಲಿ ಜನರು ಭಾರೀ ಬೆಂಬಲ ನೀಡಿದರು. ವಿಜಯಾನಂದ ಕಾಶಪ್ಪನವರ್ ದಾಖಲೆ ಅಂತರದ ಗೆಲುವಿನೊಂದಿಗೆ ಮತ್ತೆ ವಿಧಾನಸಭೆಗೆ ಮರಳಿದರು. ಈ ಗೆಲುವು ಅವರ ರಾಜಕೀಯ ಬದುಕಿನ ಮಹತ್ವದ ಪುನರಾಗಮವಾಗಿ ದಾಖಲೆಯಾಗಿದೆ. ಈ ಖಾತೆಗಳು ರಾಜ್ಯದ ರೈತರು, ನೇಕಾರರು ಮತ್ತು ಗ್ರಾಮೀಣ ಆರ್ಥಿಕತೆಗೆ ನೇರವಾಗಿ ಸಂಬಂಧಿಸಿದವು. ವಿಶೇಷವಾಗಿ ಇಳಕಲ್ ಸೀರೆಗಳ ತವರೂರಾದ ಈ ಭಾಗದ ಪ್ರತಿನಿಧಿಯಾಗಿ ನೇಕಾರರ ಅಭಿವೃದ್ಧಿ, ಕೃಷಿ ಮಾರುಕಟ್ಟೆಗಳ ಆಧುನೀಕರಣ ಮತ್ತು ರೈತರಿಗೆ ಉತ್ತಮ ಅವಕಾಶಗಳನ್ನು ಕಲ್ಪಿಸುವ ನಿರೀಕ್ಷೆ ಅವರ ಮೇಲಿದೆ. ವಿಜಯಾನಂದ ಕಾಶಪ್ಪನವರ ರಾಜಕೀಯ ಪಯಣ ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ. ಸೋಲು ಶಾಶ್ವತವಲ್ಲ, ಜನರ ವಿಶ್ವಾಸವೇ ನಿಜವಾದ ಶಕ್ತಿ. 2008ರ ಸೋಲಿನಿಂದ ಆರಂಭವಾದ ಪಯಣ, 2013ರ ಗೆಲುವು, 2018ರ ಹಿನ್ನಡೆ ಹಾಗೂ 2023ರ ಭರ್ಜರಿ ಪುನರಾಗಮನ ಮತ್ತು ಇಂದು ರಾಜ್ಯ ಸಚಿವ ಸಂಪುಟದವರೆಗೆ. ಇದು ಕೇವಲ ಒಬ್ಬ ರಾಜಕಾರಣಿ ಕಥೆಯಲ್ಲ, ಇದು ಹೋರಾಟ, ಆತ್ಮವಿಶ್ವಾಸ ಮತ್ತು ಜನಸೇವೆಯ ಅದ್ಭುತ ಪಯಣ. ಜನನಾಯಕ ವಿಜಯಾನಂದ ಕಾಶಪ್ಪನವರಿಗೆ ನಮ್ಮ ರೈತ ಧ್ವನಿ ಮೀಡಿಯಾ ಚಾನೆಲ್ನಿಂದ ಹಾರ್ದಿಕ ಶುಭಾಶಯಗಳು.